ನಾವು ಪ್ರತಿದಿನ ಉಪಯೋಗಿಸ್ತಕ್ಕಂಥ ನೀರಿಗೂ ಮತ್ತು ನಮ್ಮ ತಲೆ ಕೂದಲು ಉದುರೋದಕ್ಕೂ ಏನಾದರೂ ಸಂಬಂಧ ಇದೆಯಾ? 100% ಸಂಬಂಧ ಇದೆ. ಈಗ ನೋಡಿ, ನಾವೇನು ಮಾಡ್ತಾಯಿದ್ದೀವಿ, ಸಿಕ್ಕಾಪಟ್ಟೆ ಕೂದಲಿನ ಬಗ್ಗೆ ಕಾಳಜಿ, ತುಂಬ ಕೇರ್ ಮಾಡ್ತೀವಿ. ಕೂದಲು ಉದುರಬಾರ್ದು ಅಂತ ಕೇರ್ ಮಾಡ್ತೀವಿ, ಕೂದಲು ಬೆಳ್ಳಗಾಗಬಾರ್ದು ಅಂತ ಕೇರ್ ಮಾಡ್ತೀವಿ. ಬಟ್ ಆದರೆ ಇವೆರಡೂ ಕೂಡ, ಕೂದಲು ಉದುರೋದು ಹಾಗೂ ಕೂದಲು ಬೆಳ್ಳಗಾಗ್ತಕ್ಕಂಥದ್ದು ಈಗಿನ ಸಮಯದಲ್ಲಿ ಅತಿ ಹೆಚ್ಚಾಗಿದೆ. ಬಟ್ ಆದರೆ ಮುಂಚೆ ಅಂದರೆ ನಮ್ಮ ಪೂರ್ವಜರು, ತಾತ ಮುತ್ತಾತನ ಕಾಲದಲ್ಲಿ ಯಾವ ರೀತಿ ಇತ್ತು, ಅವರು ಯಾವುದೇ ಒಂದು ಪ್ರೋಟೀನ್ ಹೆಚ್ಚಾಗಿರ್ತಕ್ಕಂಥ ಆಹಾರ ಸೇವಿಸಬೇಕು ಅಂತಕ್ಕಂಥದ್ದು ಏನಿರಲಿಲ್ಲ. ಅವರು ನಾರ್ಮಲಾಗಿ ಊಟ ಮಾಡ್ತಾಯಿದ್ರು, ಪ್ರೋಟೀನ್ ಬಗ್ಗೆ ಕಾನ್ಷಿಯಸ್ನೆಸ್ಸೇ ಇರಲಿಲ್ಲ ಅವರಿಗೆ. ನೆಕ್ಸ್ಟ್ ಇನ್ನು ಕೂದಲಿಗೆ ಅಂತೇಳಿ ಈಗೇನು ಸಿರಮ್ ಯೂಸ್ ಮಾಡ್ತಾರಲ್ಲ, ಆ ರೀತಿ ಯಾವುದನ್ನು ಯೂಸ್ ಮಾಡ್ತಿರ್ಲಿಲ್ಲ. ಕೂದಲು ಉದಬಾರ್ದು ಅಂತೇಳಿ ಸ್ಪೆಸಿಫಿಕ್ಕಾಗಿ ಕೆಲವೊಂದಿಷ್ಟು ಆಯಿಲನ್ನು ನಾವು ಯೂಸ್ ಮಾಡ್ತಿದ್ದೀವಲ್ಲ, ಅದನ್ನು ಯಾವುದನ್ನು ಕೂಡ ಅವರು ಯೂಸ್ ಮಾಡ್ತಾ ಇರಲಿಲ್ಲ. ಹಾಗೆ ಕೂದಲು ಉದುರ್ದ ಆಗಿರಲಿ ಅಂತ ಹೇಳ್ಬಿಟ್ಟು ಒಂದು ಬಿಸ್ನೆಸ್ ಥರ ಏನೀಗ ಮಾಡ್ತಾರಲ್ಲ, ಆ ಒಂದು ಬಿಸ್ನೆಸ್ಸು ಕೂಡ ಒಂದು ಆ ಸಮಯದಲ್ಲಿ ಇರಲಿಲ್ಲ. ಬಟ್ ಸ್ಟಿಲ್ ಆದರೂ ಕೂಡ ಪ್ರೋಟೀನ್ ಇಲ್ಲ, ಆಯಿಲ್ ಇಲ್ಲ, ಸಿರಮ್ ಇಲ್ಲ, ಎಂಥದ್ದಿಲ್ಲ, ಆದರೂ ಕೂಡ ಅವರ ಕೂದಲು ಉದುರ್ತಾ ಇರಲಿಲ್ಲ. ಹೇಗೆ ಸಾಧ್ಯ ಅಂತ ಸಾಮಾನ್ಯವಾಗಿ ನಾವು ವಿಚಾರ ಮಾಡಿದರೆ ಜನ ಹೇಳ್ತಕ್ಕಂಥದ್ದು ಏನಂದರೆ, ಸರ್ ಆಹಾರ ಮುಂಚೆ ಆಹಾರ ತುಂಬ ಪೌಷ್ಟಿಕಾಂಶವಾಗಿರ್ತಕ್ಕಂಥ ಆಹಾರ ಸೇವಿಸ್ತಾ ಇದ್ರು, ಹಾಗಾಗಿ ಅವ್ರ ಕೂದಲು ಚೆನ್ನಾಗಿತ್ತು. ಇಲ್ಲ, ಹಾಗೇನು ಅಂಥ ಪೌಷ್ಟಿಕಾಂಶ ಇರ್ತಕ್ಕಂಥ ಆಹಾರ ಸೇವಿಸ್ತಿರಲ್ಲ. ಹಾಗೆ ನೋಡಿದರೆ ಈಗಲೇ ನಾವು ಪ್ರತಿಯೊಂದನ್ನು ಲೆಕ್ಕ ಹಾಕಿ ಅದು ಬೇಕು ಇದು ಬೇಕು, ಪ್ರೋಟೀನ್ ಇಷ್ಟು ಬೇಕು, ವಿಟಮಿನ್ಸ್ ಇಷ್ಟು ಬೇಕು ಅಂತೇಳಿ ಲೆಕ್ಕಾಚಾರ ಹಾಕಿ ಈಗ ನಾವು ಹೆಚ್ಚು ಪೌಷ್ಟಿಕಾಂಶ ಇರ್ತಕ್ಕಂಥ ಆಹಾರವನ್ನು ಸೇವಿಸ್ತಾ ಇದ್ವಿ. ಬಟ್ ಆದರೆ ಮುಂಚೆ ಹೇಗಿತ್ತು, ಏನನ್ನು ಬೆಳೀತಾ ಇದ್ರು ಅದನ್ನೇ ರೆಗ್ಯುಲರಾಗಿ ಅದಷ್ಟನ್ನೇ ಮಾತ್ರ ಉಪಯೋಗಿಸ್ತಾ ಇದ್ರು. ಇನ್ನೊಂದು ರೀಸನ್ ಏನು ಹೇಳ್ತಾರೆ ಜನ ಅಂತಂದ್ರೆ, ಇಲ್ಲ ಸರ್ ಈ ಕೆಮಿಕಲ್ಸು ಈಗೀಗ ಎಲ್ಲದರಲ್ಲೂ ಪೆಸ್ಟಿಸೈಡ್ಸ್ ಎಲ್ಲ ಯೂಸ್ ಮಾಡ್ತಾರೆ, ಕೆಮಿಕಲ್ಸನ್ನು ಜಾಸ್ತಿ ಯೂಸ್ ಮಾಡೋದ್ರಿಂದ ಕೂಡ ಈ ಹೇರ್ ಫಾಲ್ ಜಾಸ್ತಿ ಆಗ್ತಾಯಿದೆ ಅಥವಾ ಕೂದಲು ಬೆಳ್ಳಗಾಗ್ತಾ ಇದೆ ಅಂತಕ್ಕಂಥದ್ದು. ಇದು 50% ಅಷ್ಟೇ ಸತ್ಯ. ಏನಂದರೆ ಇನ್ನು ಉಳಿದಿದ್ದು 50% ಹೇರ್ ಫಾಲಿಗೆ ಒಂದು ಮೇಜರ್ ಒಂದು ಕಾರಣ ಇದೆ. ಅದೇನೆಂದರೆ ನಾವು ಪ್ರತಿದಿನ ಉಪಯೋಗಿಸ್ತಾ ಇರ್ತಕ್ಕಂಥ ನೀರು ಅಂತಂದರೆ ಸಾಮಾನ್ಯವಾಗಿಲ್ಲ, ಹೌದು ತಲೆ ಸ್ನಾನಕ್ಕೆ ಯೂಸ್ ಮಾಡ್ತಕ್ಕಂಥ ನೀರು ಅಲ್ಲ, ನಾವು ಕುಡಿತಕ್ಕಂಥ ನೀರು ನಮ್ಮ ಕೂದಲು ಚೆನ್ನಾಗಿ ಬೆಳೀಲಿಕ್ಕೆ, ದಟ್ಟವಾಗಿ ಬೆಳೀಲಿಕ್ಕೆ ಅಥವಾ ಕೂದಲು ಉದುರಲಿಕ್ಕೆ ಕಾರಣ ಆಗುತ್ತೆ. ಸರಿ, ಹೇಗಿದು ಅಂತ ನೋಡೋಣಂತೆ. ಸಾಮಾನ್ಯವಾಗಿ ನಮಗೆ ಗೊತ್ತಿರತಕ್ಕಂಥದ್ದೇನು, ನೀರು ಅಂದರೆ ಏನು, ನೀರಲ್ಲಿ ಏನಿದೆ ಅಂತಂದರೆ H2O ಅಷ್ಟೇ. ನೀರು ಅಂತಂದರೆ H2O ಅಂತಕ್ಕಂಥದ್ದು ನಮ್ಮ ತಲೆಯಲ್ಲಿ ಇರ್ತಕ್ಕಂಥದ್ದು. ಬಟ್ ಆದರೆ ನೀರಿನಲ್ಲಿ ಅನೇಕ ಈ H2O ಜೊತೆಗೆ ಅನೇಕ ಅಂಶಗಳಿದ್ದಾವೆ. ಅಂದರೆ ಲವಣಾಂಶಗಳು, ಮಿನರಲ್ಸ್ ಅಂತ ಏನು ಹೇಳ್ತೀವಲ್ಲ, ಅನೇಕ ಯಥೇಚ್ಛವಾಗಿ ನಮಗೊಂದಿಷ್ಟು ಮಿನರಲ್ಸ್ ಇದರಲ್ಲಿ ಸಿಗ್ತವೆ. ಯಾವ್ಯಾವ ಸಿಗ್ತವೆ ಅಂತಂದರೆ, ಜಾಸ್ತಿ ಇರ್ತಕ್ಕಂಥ ಮಿನರಲ್ಸ್ ಅಂದರೆ ಕ್ಯಾಲ್ಶಿಯಂ ಇರುತ್ತೆ, ಮೆಗ್ನೀಷಿಯಮ್ ಇರುತ್ತೆ, ಸೋಡಿಯಂ ಇದೆ, ಪೊಟ್ಯಾಷಿಯಮ್ ಇದೆ, ಹಾಗೆ ಕಾರ್ಬೋನೇಟ್ ಅಂಶಗಳು ಇವು ಸ್ವಲ್ಪ ಯಥೇಚ್ಛವಾಗಿರ್ತವೆ. ಇದರ ಜೊತೆಗೆ ಸ್ವಲ್ಪ ಪ್ರಮಾಣದಲ್ಲಿ ಅಂದರೆ ಟ್ರೇಸರ್ ಎಲಿಮೆಂಟ್ಸ್ ಅಂತ ಕರಿತೀವಿ, ತುಂಬ ಕಡಿಮೆ ಪ್ರಮಾಣದಲ್ಲಿ ಅನೇಕ ಇನ್ನೊಂದಿಷ್ಟು ಮಿನರಲ್ಸ್ ಕೂಡ ಇರ್ತವೆ. ಯಾವ ಅಂತಂದರೆ ಐರನ್ ಅಂಶ ಇರುತ್ತೆ, ಜಿಂಕ್ ಇರುತ್ತೆ, ಅಯೋಡಿನ್ ಇರುತ್ತೆ, ಕಾಪರ್ ಇದೆ, ಫ್ಲೋರೈಡ್ ಅಂಶ ಇರುತ್ತೆ, ಕ್ರೋಮಿಯಮ್ ಹಾಗೂ ಮಾಲಿಬ್ಡಿನಮ್ ಅಂತಕ್ಕಂಥದ್ದು. ನೋಡಿ, ಇದಿಷ್ಟು ಅಂಶಗಳು ಕಡಿಮೆ ಪ್ರಮಾಣ, ನಮ್ಮ ದೇಹಕ್ಕೆ ಅವಶ್ಯಕತೆ ಇರತಕ್ಕಂಥದ್ದು ಕಡಿಮೆ ಪ್ರಮಾಣದಲ್ಲಿ, ಈ ನೀರಿನಲ್ಲಿ ಸಿಗ್ತಕ್ಕಂಥದ್ದು ಕಡಿಮೆ ಪ್ರಮಾಣದಲ್ಲಿ. ಬಟ್ ಆದರೆ ಇವು ತುಂಬ ಇಂಪಾರ್ಟೆಂಟ್, ತುಂಬ ಸಿಗ್ನಿಫಿಕೆಂಟ್, ನಮ್ಮ ಹೆಲ್ತ್ ಆರೋಗ್ಯ ಕಾಪಾಡೋದ್ರಲ್ಲಿ ತುಂಬ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥ ಒಂದು ಲವಣಾಂಶಗಳಿವು. ಇದಿಷ್ಟು ಕೂಡ ನಮಗೆ ನೀರಿನಲ್ಲಿ ಸಿಗ್ತಾ ಇರ್ತದೆ. ಸೊ ಹಾಗಾಗಿ ನೀರಂದ್ರೇನು, H2O ಪ್ಲಸ್ ಇದರಲ್ಲಿ ಕರಗಿರ್ತಕ್ಕಂಥ ಮಿನರಲ್ಸು. ಯಾವಾಗ ಇದು ಎರಡೂ ಇರುತ್ತೋ ಅದನ್ನು ಮಾತ್ರ ನಾವು ಕಂಪ್ಲೀಟಾಗಿ ನೀರು ಅಂದರೆ ನ್ಯಾಚುರಲ್ ವಾಟರ್ ಅಂತ ಕರಿಬೇಕು. ಸರಿ, ಈ ಒಂದು ಮಿನರಲ್ಸಿಗೂ ನಮ್ಮ ಕೂದಲಿಗೂ ಏನು ಸಂಬಂಧ ಅಂತ ನೋಡೋಣ. ಕೆಲವೊಂದಿಷ್ಟು ಮಿನರಲ್ಸ್ ಬಗ್ಗೆ ಹೇಳ್ತಾ ಹೋಗ್ತೀನಿ. ಏನಂದರೆ ಇದರಲ್ಲಿ ನಾನು ನೀರಿನಲ್ಲಿ ಐರನ್ ಅಂಶ, ಅದರಲ್ಲೂ ಟ್ರೇಸರ್ ಎಲಿಮೆಂಟ್ಸ್ ಐರನ್ ಅಂಶ ಇರುತ್ತೆ ಅಂತ ಹೇಳಿದೆ. ಈ ಐರನ್ ಅಂಶ ಇದ್ದಾಗ ಏನಾಗುತ್ತೆ, ನಮ್ಮ ಹಿಮೋಗ್ಲೋಬಿನ್ ಲೆವೆಲ್ ಚೆನ್ನಾಗಿರುತ್ತೆ. ಹಿಮೋಗ್ಲೋಬಿನ್ ಯಾವಾಗ ಚೆನ್ನಾಗಿರುತ್ತೋ ಆಕ್ಸಿಜನ್ ಲೆವೆಲ್ ಅಂದರೆ ಸೆಲ್ಸ್, ಅದರಲ್ಲೂ ಕೂಡ ಕೂದಲಿನ ಬೇರಿಗೆ ಒಂದು ಆಕ್ಸಿಜನ್ ಲೆವೆಲ್ ಚೆನ್ನಾಗಿ ಸಿಗುತ್ತೆ. ಯಾವಾಗ ಆಕ್ಸಿಜನ್ ಲೆವೆಲ್ ಚೆನ್ನಾಗಿ ಸಿಗುತ್ತೋ ಹೇರ್ ಗ್ರೋತ್ ಕೂಡ ಚೆನ್ನಾಗಾಗುತ್ತೆ, ಜೊತೆಗೆ ಹೇರ್ ಫಾಲಿಕಲ್ಸ್ ಕೂಡ ಸ್ಟ್ರಾಂಗ್ ಆಗಿರ್ತವೆ. ಎರಡನೇದಾಗಿ ಜಿಂಕ್ ಅಂಶ ಕೂಡ ಇದರ ನೀರಿನಲ್ಲಿರ್ತದೆ. ಜಿಂಕ್ ಯಾವ ರೀತಿ ಹೆಲ್ಪ್ ಆಗುತ್ತೆ ಅಂತಂದರೆ, ನಮ್ಮ ಹೇರ್ ಫಾಲಿಕಲ್, ಕೂದಲಿನ ರೂಟ್ ಏನಿದೆಯಲ್ಲ ಆ ಹೇರ್ ಫಾಲಿಕಲ್, ಆ ಹೇರ್ ಫಾಲಿಕಲ್ ಇರ್ತಕ್ಕಂಥ ಆಯಿಲ್ ಗ್ಲ್ಯಾಂಡ್ಸ್ ಅಂದರೆ ಈ ಆಯಿಲನ್ನು ಉತ್ಪತ್ತಿ ಮಾಡ್ತಕ್ಕಂಥ ಗ್ಲ್ಯಾಂಡ್ಸ್ ಏನಿದೆಯಲ್ಲ, ಆ ಒಂದು ಗ್ಲ್ಯಾಂಡ್ಸನ್ನ ಹೆಲ್ತ್ ಕಾಪಾಡ್ತಕ್ಕಂಥ ಕೆಲಸ ಮಾಡುತ್ತೆ ಈ ಒಂದು ಜಿಂಕು. ಯಾವಾಗ ಗ್ಲ್ಯಾಂಡ್ಸ್ ಹೆಲ್ತಿಯಾಗಿರ್ತಾವೋ ಈ ತೇವಾಂಶ, ತಲೆಯಲ್ಲಿ ಎಣ್ಣೆ ಅಂಶ, ತೇವಾಂಶ ಇದ್ಬಿಟ್ಟು ಹೇರ್ ಹೆಲ್ತನ್ನು ಕಾಪಾಡುತ್ತೆ ಹಾಗೂ ಒಣಗಿ ಏರ್ ಉದುರೋಗೋದನ್ನು ತಪ್ಪಿಸ್ತಕ್ಕಂಥ ಕೆಲಸ ಮಾಡುತ್ತೆ. ಮೂರನೇದಾಗಿ ಮೆಗ್ನೀಷಿಯಮ್ ಅಂಶ ಇದರಲ್ಲಿ ಇರುತ್ತೆ. ಆ ಒಂದು ಮೆಗ್ನೀಷಿಯಮ್ ಅಂಶ ಬಂದ್ಬಿಟ್ಟು ಕೂದಲಿಗೆ ಬೇಕಾಗಿರ್ತಕ್ಕಂಥ ಒಂದು ಪ್ರೋಟೀನ್ ಸಿಂಥಸಿಸ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಸೆಲೆನಿಯಮ್ ಅಂಶ ಇದೆ ಅಂತ ಹೇಳಿದೆ. ಇವು ಸೆಲೆನಿಯಮ್ ಬಂದ್ಬಿಟ್ಟು
ಈ ಒಂದು ಆಕ್ಸಿಡೇಟಿವ್ ಸ್ಟ್ರೆಸ್ ಅಂತ ಹೇಳ್ತೀವಿ. ಅಂದರೆ ಈ ನಮ್ಮ ದೇಹದಲ್ಲಿ ಆಗ್ತಕ್ಕಂಥ ಜೀರ್ಣಕ್ರಿಯೆ ಅಂದರೆ ಮೆಟಬಾಲಿಸಮ್ ಏನಾಗಿ ಗ್ಲೂಕೋಸ್ ಉತ್ಪತ್ತಿ ಆಗುತ್ತಲ್ಲ, ಆ ಸಮಯದಲ್ಲೂ ಆಗ್ತಕ್ಕಂಥ ಒಂದು ಸ್ಟ್ರೆಸ್, ಆಕ್ಸಿಡೇಟಿವ್ ಸ್ಟ್ರೆಸ್ಸಿಂದ ಸೆಲ್ಸ್ ಡ್ಯಾಮೇಜ್ ಆಗ್ತಾ ಇರ್ತದೆ. ಅದನ್ನು ಆಗದ ಹಾಗೆ ತಡೀತಕ್ಕಂಥ ಒಂದು ಕೆಲಸನ ಈ ಒಂದು ಸೆಲೆನಿಯಮ್ ಮಾಡುತ್ತೆ. ಸೊ ನೆಕ್ಸ್ಟ್ ಕಾಪರ್ ಅಂಶ ಇರುತ್ತೆ. ಈ ಒಂದು ಕಾಪರ್ ಬಂದ್ಬಿಟ್ಟು ಅರ್ಲಿ ಗ್ರೇಯಿಂಗ್ ಅಂದರೆ ಕೂದಲು ಕಂದ ಆಗ್ತಕ್ಕಂಥದ್ದು, ಬೆಳ್ಳಗಾಗ್ತಕ್ಕಂಥದ್ದು ಏನಿದೆಯಲ್ಲ ಅದನ್ನು ತಪ್ಪಿಸ್ತಕ್ಕಂಥ ಕೆಲಸ ಈ ಒಂದು ಕಾಪರ್ ಮಾಡುತ್ತೆ. ಜೊತೆಗೆ ಇದರಲ್ಲಿ ಅಯೋಡಿನ್ ಇರುತ್ತೆ ಅಂತ ಹೇಳಿದೆ. ಈ ಒಂದು ಅಯೋಡಿನ್ ಬಂದ್ಬಿಟ್ಟು ನಿಮಗೆ ಗೊತ್ತಿದ್ದ ಹಾಗೆ ಥೈರಾಯ್ಡಿಗೆ ತುಂಬ ಅವಶ್ಯಕತೆ ಇರ್ತಕ್ಕಂಥದ್ದು. ಯಾವಾಗ ಥೈರಾಯ್ಡ್ ಹಾರ್ಮೋನ್ ಲೆವೆಲ್ ಕರೆಕ್ಟಾಗಿರ್ತದೆ ಈ ಒಂದು ಅಯೋಡಿನಿಂದ, ಅವಾಗ ಒಂದು ಟೋಟಲ್ ಬಾಡಿ ಹೆಲ್ತ್ ಜೊತೆಗೆ ಸ್ಕಿನ್ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ. ನೋಡಿ, ಇಷ್ಟೊಂದು ಬೆನಿಫಿಟ್ಸ್ ನೀರಿನಲ್ಲಿ ಇರ್ತಕ್ಕಂಥ ಒಂದು ಲವಣಾಂಶಗಳಿಂದ ನಮ್ಮ ಕೂದಲಿಗೆ, ನಮ್ಮ ಸ್ಕಿನ್ನಿಗೆ ಮತ್ತು ನಮ್ಮ ಕೂದಲಿಗಿದೆ. ಸೊ ಮುಂಚೆ ಎಲ್ಲ ಏನಿರ್ತಾ ಇತ್ತು, ನೀರು ಅಂತ ಅಂದರೆ ಎಲ್ಲಿಂದ ನೀರು ತೊಗೊಂಡು ಹೋಗ್ತಾಯಿದ್ರು? ಸೊ ತಾತ ಮುತ್ತಾತನ ಕಾಲದಲ್ಲಿ ವಿಚಾರ ಮಾಡೋಣ ಅಂತೆ, ಏನು ಒಂದು ನದಿಯಿಂದ ನೀರು ತೊಗೊಂಡು ಹೋಗ್ತಾಯಿದ್ರು. ಅದ್ರ ಜೊತೆಗೆ ಬಾವಿನಲ್ಲಿ ಊರುಗಳಲ್ಲೆಲ್ಲ ಅಲ್ಲಲ್ಲಿ ಬಾವಿಗಳಿರ್ತಾಯಿತ್ತು, ಬಾವಿಯಿಂದ ನೀರನ್ನ ತೆಗೆದು ಉಪಯೋಗಿಸ್ತಾ ಇದ್ರು. ಈ ನದಿ ನೀರಾಗಿರ್ಬೋದು, ಬಾವಿ ನೀರಾಗಿರ್ಬೋದು, ಭೂಮಿಗೆ ಡೈರೆಕ್ಟಾಗಿ ಕಾಂಟ್ಯಾಕ್ಟಲ್ಲಿ ಇರ್ತಾಯಿತ್ತು. ಅಂದರೆ ಮಣ್ಣಿನ ಜೊತೆಗೆ ಕಾಂಟ್ಯಾಕ್ಟಲ್ಲಿ ಇರ್ತಾಯಿತ್ತು. ಯಾವಾಗ ಮಣ್ಣಿನ ಜೊತೆಗೆ ಇರ್ತಾಯಿತ್ತು, ಮಣ್ಣಿನಲ್ಲಿರ್ತಕ್ಕಂಥ ಅನೇಕ ಲವಣಾಂಶಗಳು ಕರಗಿ ಈ ನೀರನ್ನು ಸೇರ್ತಾ ಇತ್ತು. ಸೊ ಹಾಗಾಗಿ ಅವರನ್ನು ಕುಡಿತಾ ಇದ್ದಂಥ ನೀರಿನಲ್ಲಿ ಕೇವಲ H2O ನೀರಷ್ಟೇ ಅಲ್ಲ, ಅನೇಕ ಅಂಶಗಳು ಇರ್ತಾಯಿತ್ತು. ಹಾಗಾಗಿ ಅದು ಕೂದಲಿನ ಒಂದು ಆರೋಗ್ಯವನ್ನು ಚೆನ್ನಾಗಿ ಕಾಪಾಡ್ತಾ ಇತ್ತು. ಕೂದಲು ದಟ್ಟವಾಗಿ ಬೆಳೀತಾ ಇತ್ತು, ಕಪ್ಪಾಗಿರ್ತಾ ಇತ್ತು, ಬೀಳ್ತಾ ಇರಲಿಲ್ಲ, ಕೂದಲು ಬೇಗ ಉದುರ್ತಾ ಇರಲಿಲ್ಲ. ಬಟ್ ಈಗ ನಾವು ಕುಡಿತಕ್ಕಂಥ ನೀರು ಅಂದರೆ ಎಲ್ಲಿಂದ ಬರುತ್ತೆ? ಮನೆಯಲ್ಲಿ ಟ್ಯಾಪ್ ಓಪನ್ ಮಾಡಿದರೆ ನೀರು ಬರುತ್ತೆ. ಅದು ಎಲ್ಲಿಂದ ಬರುತ್ತೆ, ಹೇಗೆ ಬರುತ್ತೆ, ಏನಿಲ್ಲ, ಬಟ್ ಜಸ್ಟ್ ಟ್ಯಾಪ್ ಓಪನ್ ಮಾಡ್ತೀವಿ, ನಮಗೆ ನೀರು ಸಿಗುತ್ತೆ. ಸೊ ನೆಕ್ಸ್ಟ್ ಕ್ಯಾನ್, ಈಗ 20 ಲೀಟ್ರ್ ಕ್ಯಾನು ಗೌರ್ಮೆಂಟ್ನಿಂದ ಇದು ಮಾಡಿದ್ದಾರೆ ಅಂತ ಹೋಗ್ಬಿಟ್ಟು ಅಲ್ಲೆಲ್ಲಿ ಹೋಗ್ಬಿಟ್ಟು ಕ್ಯಾನಿಂದ ತೊಗೊಂಬಂದು ಯೂಸ್ ಮಾಡ್ತಾರೆ. ಪ್ರತಿಯೊಂದು ಮನೆಯಲ್ಲೂ ಕೂಡ ಈ ಒಂದು ಕ್ಯಾನ್ ವಾಟರ್ನ ಯೂಸ್ ಮಾಡ್ತಾರೆ. ಇಲ್ಲಾಂದ್ರೆ ಮನೇಲಿ ಕೆಲವೊಂದು ಫಿಲ್ಟರ್ನ ಹಾಕ್ಸ್ಕೊಂಡು, ಟ್ಯಾಪ್ ವಾಟರ್ಗೆ ಫಿಲ್ಟರ್ನ ಹಾಕ್ಸ್ಕೊಂಡು ಯೂಸ್ ಮಾಡ್ತಾರೆ. ಅದ್ರ ಜೊತೆಗೆ ಹೊರಗಡೆ ಹೋದಾಗ ಬಾಟಲ್, ಅನೇಕ ಬಾಟಲ್, ನೀರಿನ ಬಾಟಲ್ಗಳು ಇವತ್ತು ಬಿಸ್ನೆಸ್ ಅತಿ ದೊಡ್ಡ ಒಂದು ಬಿಸ್ನೆಸ್ ಆಗಿದೆ ಅಲ್ಲಿದೆ. ಆ ಬಾಟಲ್ ನೀರನ್ನು ಕೂಡ ಯೂಸ್ ಮಾಡ್ತಾರೆ. ಬಟ್ ಇಷ್ಟು ನೀರು ನಾವು ಈಗಿನ ಒಂದು ಪರಿಸ್ಥಿತಿಯಲ್ಲಿ ಯೂಸ್ ಮಾಡ್ತಿರ್ತಕ್ಕಂಥ ನೀರು, ನಾವು ಮನೇಲಿ ಯಾವ್ದಾರು ಒಂದು ಫಿಲ್ಟರ್ ಯೂಸ್ ಮಾಡಲಿ, ಈ ಹೊರಗಡೆಯಿಂದ ಕ್ಯಾನ್ ನೀರನ್ನು ತೊಗೊಂಬನ್ನಿ ಅಥವಾ ವಾಟರ್ ಬಾಟಲಲ್ಲಿರ್ತಕ್ಕಂಥ ನೀರನ್ನ ಯೂಸ್ ಮಾಡಿ, ಇದಿಷ್ಟು ಕೂಡ ಫಿಲ್ಟರ್ ಆಗಿರ್ತಕ್ಕಂಥ ನೀರು. ಯಾವ ರೀತಿ ಫಿಲ್ಟರ್ ಅಂತಂದರೆ RO ಫಿಲ್ಟರ್, ರಿವರ್ಸ್ ಆಸ್ಮೋಸಿಸ್ ಅಂತ ಆ ಒಂದು ಪ್ರೊಸೆಸ್ನಲ್ಲಿ ಫಿಲ್ಟರ್ ಆಗಿರ್ತಕ್ಕಂಥ ನೀರು. ಬ್ಯಾಕ್ಟೀರಿಯಾನ ತೆಗೀಲಿ ಅನ್ನೋ ಉದ್ದೇಶಕ್ಕೆ ಮಾಡ್ತಾರೆ. ಬಟ್ ಬ್ಯಾಕ್ಟೀರಿಯಾ ತೆಗೆಯೋದಕ್ಕಿಂತ ಹೆಚ್ಚಾಗಿ ಇದು ತೆಗಿತಕ್ಕಂಥದ್ದು ಅದರಲ್ಲಿ ಕರಗಿರ್ತಕ್ಕಂಥ ಅನೇಕ ಲವಣಾಂಶಗಳಂದರೆ ಮಿನರಲ್ಸನ್ನು ತೆಗೆದುಹಾಕಿರುತ್ತೆ. ಸೊ ನಾವು ಕುಡಿತಾ ಇರ್ತಕ್ಕಂಥ ನೀರು ನ್ಯಾಚುರಲ್ ನೀರು, ಅದು ನೀರೇ ಅಲ್ಲ. ಈಗ ರವಿನ್ ಕುಡಿತಿದ್ವಲ್ಲ, RO ಫಿಲ್ಟರ್ ಆಗಿ ಬರ್ತಕ್ಕಂಥ ನೀರಲ್ಲ. ಯಾಕಂದರೆ ಇಟ್ಸ್ ಅ ಪ್ರೊಸೆಸ್ಡ್ ವಾಟರ್, ಕಂಪ್ಲೀಟಾಗಿ ಪ್ರೊಸೆಸಿಂಗ್ ಆಗಿರ್ತಕ್ಕಂಥ ವಾಟರು. ಇದೊಂದು ನ್ಯಾಚುರಲ್, ಪ್ರಕೃತಿಯಿಂದ ಬಂದಿರತಕ್ಕಂಥ ಒಂದು ನ್ಯಾಚುರಲ್ ವಾಟರ್ ಅಲ್ಲ. ಯಾವಾಗ ಈ ರೀತಿ ಪ್ರೊಸೆಸ್ಡ್ ಡೆಫಿಷಿಯನ್ಸಿ ಇರ್ತಕ್ಕಂಥದ್ದು, ಲವಣಾಂಶಗಳು ಇಲ್ಲದೇ ಇರ್ತಕ್ಕಂಥ ಒಂದಿಷ್ಟು ನೀರನ್ನು ನಾವು ಕುಡಿತೀವೋ, ನಮ್ಮ ಹೇರ್ ಲಾಸು, ಅಷ್ಟು ಅಂಶಗಳು ನಮಗೆ ಸಿಗೋದಿಲ್ಲ. ನೀರಿಂದ ಸಿಗಬೇಕಾದ ಅಂಶ ಯಾವುದೂ ಸಿಗೋದಿಲ್ಲ ಅಂತಂದಾಗ ಸ್ಕಿನ್ ಹೆಲ್ತ್ ಚೆನ್ನಾಗಿರಲ್ಲ, ಹೇರ್ ಹೆಲ್ತ್ ಕೂಡ ಚೆನ್ನಾಗಿರಲ್ಲ. ಹಾಗಾಗಿ ಕೂದಲು ಉದುರೋದು ಆಲ್ಮೋಸ್ಟ್ ಪ್ರತಿಯೊಬ್ಬರಲ್ಲೂ ನೋಡ್ತಾ ಇದ್ದೀವಿ ಇವತ್ತು, ಕೂದಲು ಉದುರತಕ್ಕಂಥದ್ದನ್ನು. ಅದ್ರ ಜೊತೆಗೆ ಕೂದಲು ಬೆಳ್ಳಗಾಗ್ತಕ್ಕಂಥ ಚಿಕ್ಕ ವಯಸ್ಸಿನಲ್ಲಿ ಕೂದಲು ಬೆಳ್ಳಗಾಗ್ತಾ ಇದೆ. ಅದಕ್ಕೊಂದು ಮೇಜರ್ ಕಾರಣ ಅಂತಂದರೆ ನಾವು ಕುಡಿತಾ ಇರ್ತಕ್ಕಂಥ ಒಂದು RO ವಾಟರ್ ಅಂತಕ್ಕಂಥದ್ದು. ಸರ್ ಅದೇ ಹೇಗೆ ಹೇಳ್ತೀರಾ, ಆ ರೀತಿ ಇದು ನ್ಯಾಚುರಲ್ ವಾಟರ್ ಅಲ್ಲ ಅಂತ ಹೇಗೆ ಹೇಳ್ತೀರಾ, ಇದು ಪ್ರೊಸೆಸ್ಡ್ ವಾಟರ್ ಅಂತ ಹೇಗೆ ಅಂತೀವಿ ಅಂತಂದರೆ, ಈಗ ಉದಾಹರಣೆ ನೋಡಿ, ಈಗ ಸಕ್ಕರೆ ಒಳ್ಳೇದೇ ಕೆಟ್ಟದ್ದು, ಜನರೆಲ್ಲ ಯಾರನ್ನ ಕೇಳೋದಿಲ್ಲ ಸಕ್ಕರೆ ಕೆಟ್ಟದ್ದು, ಅದರಿಂದ ಡಯಾಬಿಟಿಸ್ ಬಂದು ಹಾಗೆ ಅಂತ ಹೇಳ್ತಾರೆ. ಸಕ್ಕರೆ ಅಂತಕ್ಕಂಥದ್ದು ಗ್ಲೂಕೋಸ್, ಅದೇ ಹಾಗೆ ಕೆಟ್ಟದಾಗುತ್ತೆ. ಹೇಗೆ ಅಂದರೆ ಅದರಲ್ಲಿರ್ತಕ್ಕಂಥ ಒಂದಿಷ್ಟು ಬೇರೆ ಅಂಶಗಳನ್ನು, ಮಿನರಲ್ಸ್ ಇರ್ಬೋದು, ಫೈಬರನ್ನು, ಈಗ ಕಬ್ಬಿನಲ್ಲಿರ್ತಕ್ಕಂಥ ಉಳಿದ ಎಲ್ಲ ಅಂಶನ ತೆಗೆದುಹಾಕಿ ಬರೀ ಸಕ್ಕರೆಯನ್ನು ಸಪ್ರೇಟ್ ಮಾಡಿರ್ತಾರೆ, ಗ್ಲೂಕೋಸನ್ನು ಸಪ್ರೇಟ್ ಮಾಡ್ತಾರೆ. ಅದು ಸಕ್ಕರೆ, ಅದನ್ನು ಅನ್ಹೆಲ್ತಿ ಅಂತ ಕರಿತೀವಿ. ಹಾಗೆ ಮೈದಾ ಕೆಟ್ಟದು ಅಂತ ಕರಿತೀವಿ. ಯಾಕಂದರೆ ಅದರಲ್ಲಿರ್ತಕ್ಕಂಥ ಒಂದು ಫೈಬರ್ ಅಂಶವನ್ನು ಅದು ಕಂಪ್ಲೀಟಾಗಿ ತೆಗೆದುಹಾಕ್ಬಿಟ್ಟು ಯೂಸ್ ಮಾಡ್ತೀವಿ. ಫೈಬರ್ ಇರೋದಿಲ್ಲ, ಹಾಗಾಗಿ ಇಟ್ಸ್ ಅನ್ಹೆಲ್ತಿ, ಇದರಲ್ಲಿ ಮಿನರಲ್ಸ್ ಇರಲ್ಲ, ವಿಟಮಿನ್ಸ್ ಇರಲ್ಲ, ಇಟ್ಸ್ ಅನ್ಹೆಲ್ತಿ ಅಂತೇಳಿ ಸಕ್ಕರೆ ಮತ್ತು ಮೈದಾವನ್ನು ಹೇಳ್ತೀವಿ. ಬಟ್ ಆದರೆ ನೀರಿನಲ್ಲಿರ್ತಕ್ಕಂಥ ಅನೇಕ ಅಂಶ, ನಮಗೆ ದೇಹಕ್ಕೆ ಬೇಕಾಗಿರ್ತಕ್ಕಂಥ, ತುಂಬ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥ ಅನೇಕ ಅಂಶವನ್ನು ಕಂಪ್ಲೀಟಾಗಿ ತೆಗೆದುಹಾಕಿ ಕೇವಲ H2O ಕುಡಿತೀವಿ. ಬಟ್ ಅದನ್ನು ನಾವು ಹೆಲ್ತಿ ಅಂತ ಕರಿತೀವಿ. ಅನ್ಹೆಲ್ತಿ ಅದು ಆ್ಯಕ್ಚುಲಿ ಸಕ್ಕರೆ ಮತ್ತು ಮೈದಾದಷ್ಟೇ ಅಪಾಯಕಾರಿ ನಾವು ಕುಡಿತಾ ಇರ್ತಕ್ಕಂಥ ನೀರು. ಬಟ್ ಅದನ್ನು ಕ್ಲೀನ್ ವಾಟರ್, ಹೆಲ್ತಿ ವಾಟರ್ ಅಂತ ಕರಿತೀವಿ. ಸರಿ, ಇದಕ್ಕೆ ಏನು ಪರಿಹಾರ ಏನು ಮಾಡಬೇಕು ಅಂತಂದರೆ, ಸಾಮಾನ್ಯವಾಗಿ ಫಿಲ್ಟರ್ ಅಂತ ಬಂದರೆ ಮುಂಚೆ ಇರ್ತಾ ಇತ್ತು ರೆಗ್ಯುಲರ್ ನಾರ್ಮಲ್ ಫಿಲ್ಟರ್ಸ್, ಕ್ಯಾಂಡಲ್ ಇರ್ತಕ್ಕಂಥ ಫಿಲ್ಟರ್ ಯೂಸ್ ಮಾಡ್ತಾ ಇತ್ತು. ಅಂಥದ್ದು RO ಇಲ್ಲದೆ ಇರ್ತದೆ, ಕ್ಯಾಂಡಲ್ ಇರ್ತಕ್ಕಂಥದ್ದೆಲ್ಲ, ಯಾವುದೇ ಫಿಲ್ಟರ್ನ ತಗೊಳ್ಳಿ, RO ಇಲ್ಲದೆ ಇರ್ತಕ್ಕಂಥ ಫಿಲ್ಟರ್ನ ಯೂಸ್ ಮಾಡಿ, ರಿವರ್ಸ್ ಆಸ್ಮೋಸಿಸ್ ಇಲ್ಲದೆ ಇರ್ತಕ್ಕಂಥ ಫಿಲ್ಟರ್ನ ಯೂಸ್ ಮಾಡಿ. ಎರಡನೇದಾಗಿ ಹೊರಗಡೆ ಹೇಳಿದೆ, ನೀವು ಯಾವುದೇ ಒಂದು ವಾಟರ್ ಬಾಟಲ್ ತೊಗೊಂಡು ಯೂಸ್ ಮಾಡಿ, ಅದು ಮಿನರಲ್ ವಾಟರ್ ಆಗಿಲ್ಲ, ಜಸ್ಟ್ ಕ್ಲೀನ್ ವಾಟರ್ ಇರ್ತದೆ, RO ಇದರಲ್ಲಿ ಫಿಲ್ಟರ್ ಆಗಿರ್ತಕ್ಕಂಥ ನೀರಾಗಿರ್ತದೆ. ಆದಷ್ಟು ಸಾಧ್ಯವಾದಷ್ಟು ಹೊರಗಡೆ ಹೋದಾಗ ಈ ರೀತಿ ನೀರನ್ನು ಉಪಯೋಗಿಸೋದನ್ನು
ಅವಾಯ್ಡ್ ಮಾಡಿ. ಅಲ್ಲಿ ಏನು ಸಿಗುತ್ತೆ, ಗ್ಲಾಸಲ್ಲಿ ಸಿಗುತ್ತಲ್ಲ, ಅಲ್ಲಿ ಅಂಥದ್ದು ನ್ಯಾಚುರಲ್ ಆಗಿರ್ತಕ್ಕಂಥ ಯಾವುದು ಹಿಡಿದಿರ್ತಕ್ಕಂಥ ನೀರನ್ನೇ ಕುಡಿದ್ರೆ ಅದ್ರ ಸರ್ ಇನ್ಫೆಕ್ಷನ್ ಆಗ್ಬಿಡುತ್ತೆ. ಇಲ್ಲ, ನೀವು ಇಮ್ಯುನಿಟಿಯನ್ನು ಇದೇ ರೀತಿ ಮೇಂಟೈನ್ ರೆಗ್ಯುಲರಾಗಿ, ಯಾವತ್ತೂ ಒಂದು ದಿವಸ ಅಪರೂಪಕ್ಕೆ ಕುಡಿದ್ರೆ ಇನ್ಫೆಕ್ಷನ್ ಆಗ್ಬೋದು, ಬಟ್ ರೆಗ್ಯುಲರಾಗಿ ನೀವು ಹೊರಗಡೆ ಸಿಗ್ತಕ್ಕಂಥ ಎಲ್ಲಿ ಏನು ನೀರು ಸಿಗುತ್ತೋ ಅದನ್ನೇ ಕುಡಿತಾ ಇದ್ದರೆ, ಈ RO ಫಿಲ್ಟರ್ ಆಗಿರದೇ ಇರ್ತಕ್ಕಂಥ ನೀರು ಕುಡಿತಾ ಇದ್ದರೆ ಯಾವುದೇ ರೀತಿ ಇನ್ಫೆಕ್ಷನ್ನು, ಹೊಟ್ಟೆ ಹಾಳಾಗುತ್ತೆ ಅಂಥದ್ದು ಯಾವುದೂ ಸಮಸ್ಯೆ ಕೂಡ ಆಗೋದಿಲ್ಲ. ಸೊ ಹೊರಗಡೆ ಹೋದಾಗ ಮೊದಲನೇದಾಗಿ RO ಫಿಲ್ಟರ್ನ ಅವಾಯ್ಡ್ ಮಾಡಿ, RO ಎಂದೇ ಇರ್ತಕ್ಕಂಥ ಫಿಲ್ಟರ್ನ ಯೂಸ್ ಮಾಡಿ. ಎರಡನೇದಾಗಿ ಬಾಟಲ್ಡ್ ವಾಟರ್ ಹೊರಗಡೆಯನ್ನು ಕಮರ್ಷಿಯಲ್ ಆಗಿ ದುಡ್ಡು ಕೊಟ್ಟು ತೊಗೊಂಡು ಕುಡಿತಿರಲ್ಲ, ಆ ಒಂದು ನೀರನ್ನು ಆದಷ್ಟು ಅವಾಯ್ಡ್ ಮಾಡಿ. ಸಾಧ್ಯವಾದಷ್ಟು ಅನಿವಾರ್ಯ ಆದರೆ ಯೂಸ್ ಮಾಡಿ, ಪರವಾಗಿಲ್ಲ, ಬಟ್ ಆದರೆ ಸಾಧ್ಯವಾದಷ್ಟು ಮನೆಯಿಂದನೇ ನೀರನ್ನು ಕ್ಯಾರಿ ಮಾಡಿ. RO ಫಿಲ್ಟರ್ ಆಗಿರದೇ ಇರ್ತಕ್ಕಂಥ ಮನೆಯಲ್ಲಿ ನೀರು ಇರ್ತತ್ತಲ್ಲ, ಅಂಥ ನೀರನ್ನೇ ಹೊರಗಡೆ ಹೋದಾಗ ನೀವೇ ತೊಗೊಂಡು ಹೋಗ್ತಕ್ಕಂಥ ಕೆಲಸ ಮಾಡಿ. ಇದ್ರ ಜೊತೆಗೆ ಸರ್ ನೀವೇ ಆಗೋದಿಲ್ಲ, ಸಾಧ್ಯನೇ ಇಲ್ಲ, ಯಾಕಂದರೆ ನಾವು ನೀರು ಕುಡಿಯೋಕ್ಕೆ ಅಂತ ತರ್ತಕ್ಕಂಥ ನೀರು ಕೇವಲ ಇದು ಕ್ಯಾನ್ ವಾಟರ್ ತೊಗೊಂಬರ್ತೀವಿ. ಕ್ಯಾನ್ ವಾಟರ್ 100% RO ಫಿಲ್ಟರ್ ಆಗಿರ್ತಕ್ಕಂಥದ್ದು, ಇಟ್ಸ್ ಅನ್ಹೆಲ್ತಿ ವಾಟರ್ ಅಂತಲೇ ಕರಿತೀನಿ ನಾನು. ಸರಿ, ಆಗಿದ್ದಾಗ ಏನು ಮಾಡಬೇಕು ಅಂತಂದರೆ, ಬೇರೆ ಆಪ್ಷನ್ ಇಲ್ಲ ಅಂತ ಅಂದಾಗ ನಾವೇನು ಮಾಡಬೇಕು ಅಂತಂದರೆ, ಈ ಲವಣಾಂಶಗಳ ಕೊರತೆ ಆಗ್ತಾಯಿದೆ. ಈ ಲವಣಾಂಶಗಳು ಅಂದರೆ ಮಿನರಲ್ಸ್ ನಮಗೆ ಯಥೇಚ್ಛವಾಗಿ ಸಿಗ್ತಕ್ಕಂಥದ್ದು ಸೊಪ್ಪಿನಲ್ಲಿ, ಎಲ್ಲ ರೀತಿಯ ಸೊಪ್ಪಿನಲ್ಲೂ ಕೂಡ ಅನೇಕ ಲವಣಾಂಶಗಳು ಯಥೇಚ್ಛವಾಗಿ ಸಿಗುತ್ತೆ. ಈ ಪಾಲಕ್ ಸೊಪ್ಪು ಆಗಿರ್ಬೋದು, ಯಾವುದೇ ಒಂದು ಸೊಪ್ಪು ಅಂತ ತಗೊಂಡ್ರೂ ಕೂಡ ಪಾಲಕ್ ಸೊಪ್ಪಲ್ಲಿ ಪೊಟ್ಯಾಷಿಯಂ ಅಂಶ ಜಾಸ್ತಿ ಇರುತ್ತೆ, ಇನ್ನೊಂದು ಅಂಶ ಜಾಸ್ತಿ ಇರುತ್ತೆ. ಹಾಗಾಗಿ ಪ್ರತಿಯೊಂದು ರೀತಿಯ ಸೊಪ್ಪನ್ನು, ಪ್ರತಿದಿನ ಒಂದೊಂದು ರೀತಿಯ ಸೊಪ್ಪನ್ನು, 7 ದಿವಸಕ್ಕೆ 7 ಥರದ ಸೊಪ್ಪನ್ನು ನಾವು ಯೂಸ್ ಮಾಡ್ತಾ ಇದ್ದರೆ ಯಾವುದೇ ಒಂದು ಕೊರತೆ ಆಗಲ್ಲ. ಈ ನೀರು ಕುಡಿತಿದ್ದೀನಿ, RO ಆಗಿರೋ ನೀರು ಕುಡಿತಿದ್ದೀನಿ, ಕ್ಯಾನ್ ನೀರು ತಂದು ಕುಡಿತಿದ್ದೀನಿ ಅಂತ ಅಂದಾಗ ಅದ್ರಲ್ಲಿ ಆಗ್ತಕ್ಕಂಥ ಕೊರತೆ, ಈ ಸೊಪ್ಪನ್ನು ಪ್ರತಿದಿನ ಒಂದು ರೀತಿಯ ಸೊಪ್ಪು, ಮಕ್ಕಳಲ್ಲೂ ಕೂಡ ಕಂಪಲ್ಸರಿ ಮಾಡಿಬಿಡಿ. ಮನೆಯಲ್ಲಿ ಪ್ರತಿಯೊಬ್ಬರು ಕೂಡ ಒಂದು ರೀತಿಯ ಸೊಪ್ಪನ್ನು ರೆಗ್ಯುಲರಾಗಿ ಯೂಸ್ ಮಾಡ್ತಾ ಇದ್ದರೆ ಈ ಒಂದು ಮಿನರಲ್ಸ್ ಕೊರತೆ ಆಗಿಬಿಟ್ಟು ಹೇರ್ ಫಾಲ್ ಆಗೋದನ್ನು ಅಥವಾ ಅರ್ಲಿ ಗ್ರೇ ಆಗೋದು ಅಥವಾ ವೈಟ್ ಆಗೋದನ್ನು ನಾವು ತಪ್ಪಿಸ್ತಕ್ಕಂಥ ಕೆಲಸ ಮಾಡ್ಬೋದು. ಈಗ ಸರ್ ಕ್ಲೀನ್ ವಾಟರ್ ಕುಡಿಬೇಕು ಅಂತ ನೋಡಿ, ಸಕ್ಕರೆ ಎಷ್ಟು ಕ್ಲೀನಾಗಿದೆ, ಎಷ್ಟು ಬೆಳ್ಳು ಹೊಳಿತಾ ಇರ್ತದೆ ಸಕ್ಕರೆ, ಎಷ್ಟು ಕ್ಲೀನಾಗಿದೆ ಸಕ್ಕರೆ ಅಂತಕ್ಕಂಥದ್ದು, ಅದು ಹೆಲ್ತಿನ? ಇನ್ನು ಮೈದಾ ಅಂತ ಬರೋದಾದ್ರೆ ನೋಡಿ, ಎಷ್ಟು ಪಳಪಳ ಹೊಳಿತಾ ಇರ್ತದೆ ಮೈದಾ, ಎಷ್ಟು ಕ್ಲೀನಾಗಿರ್ತದೆ. ಯಾವುದೇ ಒಂದು ಬೇರೆ ಅಂಶ, ಹೊಟ್ಟಿನ ಅಂಶ, ನಮಗೆ ಬೇಡದೇ ಇರತಕ್ಕಂಥ ಅಂಶ ಯಾವುದಿರಲ್ಲ, ಅಷ್ಟು ಕ್ಲೀನಾಗಿರ್ತಕ್ಕಂಥ ಮೈದಾ, ಅದು ಹೆಲ್ತಿನ? ಅಲ್ಲ. ಹಾಗೆ ನಮಗೆ ಅವಶ್ಯಕತೆ ಇರ್ತಕ್ಕಂಥದ್ದು ಕ್ಲೀನ್ ವಾಟರ್ ಅಲ್ಲ, ನಮಗೆ ಅವಶ್ಯಕತೆ ಇರ್ತಕ್ಕಂಥದ್ದು ಹೆಲ್ತಿ ವಾಟರ್. ಯಾವಾಗ ಈ ಒಂದು 3 ಸ್ಟೆಪ್ಸನ್ನು ನೀವು ಫಾಲೋ ಮಾಡ್ತೀರ ಅಂದರೆ, RO ಫಿಲ್ಟರ್ ಆಗದೇ ಇರತಕ್ಕಂಥ ನೀರನ್ನ ಮನೇಲಿ ಡೈರೆಕ್ಟಾಗಿ ಬರ್ತಕ್ಕಂಥ ನಲ್ಲಿ ನೀರನ್ನು ಡೈರೆಕ್ಟಾಗಿ ಅಭ್ಯಾಸ ಮಾಡ್ಕೊಳ್ಳಿ, ಡೈಲಿ ಕುಡಿತಕ್ಕಂಥದ್ದನ್ನು. ಸೊ ಈ ಕಾವೇರಿ ನೀರು ಬರ್ತಾ ಇದೆಯಾ, ಫಿಲ್ಟರ್ ಮಾಡಿದಲ್ಲಿ ಹಾಗೆ ಕುಡಿತಾರೆ, ಅಭ್ಯಾಸ 1 ವಾರ 15 ದಿವಸದಲ್ಲಿ ಬಾಡಿ ಸೆಟ್ ಆಗಿಬಿಡುತ್ತೆ, ಯಾವುದೇ ರೀತಿಯ ಹೆಲ್ತ್ ಇಶ್ಯೂಸ್ ಕೂಡ ಆಗೋದಿಲ್ಲ. ಎರಡನೇದಾಗಿ ಒಂದು RO ಫಿಲ್ಟರ್ ಆಗಿರದೇ ಇರತಕ್ಕಂಥ ನೀರನ್ನು ಯೂಸ್ ಮಾಡಿ. ಹೊರಗಡೆ ಹೋದಾಗ ಮನೆಯ ನೀರನ್ನು ಕ್ಯಾರಿ ಮಾಡ್ತಕ್ಕಂಥದ್ದು, ಅಥವಾ ಅಲ್ಲಿ ಏನು ಸಿಗುತ್ತೆ ಅದೇ ನೀರು, ಬಾಟಲ್ ನೀರನ್ನು ತೊಗೊಳೋದ್ಬಿಟ್ಟು ಅಲ್ಲೇನು ಸಿಗುತ್ತೆ ಅದೇ ನೀರನ್ನು ಉಪಯೋಗಿಸ್ತಕ್ಕಂಥದ್ದು. ಅದರ ಜೊತೆಗೆ ಪ್ರತಿದಿನ ಒಂದು ವೆರೈಟಿ ಆಫ್ ಸೊಪ್ಪನ್ನು ಆಹಾರದಲ್ಲಿ ಸೇವಿಸ್ತಾ ಬರ್ತಾ ಇದ್ದರೆ 100% ಈ ಒಂದು ಕೊರತೆನ ನೀಗಿಸ್ಬಿಟ್ಟು ನಾವು ಕೂದಲು ಉದುರೋದನ್ನು ಕಮ್ಮಿ ಮಾಡ್ಬೋದು, ಕೂದಲು ಬೆಳ್ಳಗಾಗೋದನ್ನು ಕಡಿಮೆ ಮಾಡ್ಬೋದು. ನಗ್ನಗ್ತಾ ಇರಿ, ಆರೋಗ್ಯವಾಗಿರಿ. ನಮಸ್ಕಾರ.